ನೋಡಿ ಒಳ್ಳೆ ಜಾತಿ ಮರಿ ಐತೆ. ಯಾರ ಇಷ್ಟಪಟ್ಟು ಸಾಕೋರಾದರೆ ಒಳ್ಳೆ ಜಾತಿ ಮರಿ, ನಮ್ಮ ರೈತರಿಗೆ ಅನುಕೂಲ ಆಗುವಂತೆ ಮರಿ ಇದು ತಳಿ ಸಾಕಣೆ ಮಾಡಿದ್ರೆ ಲಾಭವೂ ಅಷ್ಟೇ, ಹೆಚ್ಚು ಲಾಭ ಕೊಡುವಂತೆ ಮರಿ ಇದು ಬಂದು ಬೀಟಲ್ಲು ಮತ್ತು ತಮಿಳ್ನಾಡನ್ನು ಒಂದು ಆಡಿಗೆ ಕ್ರಾಸ್ ಆಗಿರೋವಂಥ ಆಡು ಮರಿ ಇದು ಬೀಟಲ್ಗಿಂತ ಇದೊಂದು ವಿಶೇಷವಾದ ತಳಿ. ಬೇಕಾದ್ರೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ. ಈ ಆಡನ್ನ ನೋಡಿ, ಈ ಮರಿ ಎಷ್ಟು ನೀಟ್ನೆಸ್ ಆಗೈತೆ. ತೂಕದಲ್ಲೂ ಅಷ್ಟೇ ಬೇಗ ಬೆಳವಣಿಗೆ ಬರುವಂತೆ ಮರಿ ಇದು 2 ಮರಿ, ಇವ್ರ ತಾಯಿ 2 ಮರಿ 3 ಮರಿ 2 ಮರಿ ಅಂತ ಕೊಡೋ ಆಡು. ಅಷ್ಟು ಮರಿ ಕೊಟ್ಟರು ಕೂಡ ಹಾಲು ಒಳ್ಳೆ ಹಾಲು ಕೊಡುತ್ತೆ. 1-1.5 ಲೀಟ್ರ್ ಹಾಲು ಬರುವಂತೆ ತಳಿ ಆಡು ಮರಿ ನೋಡಿ. ಈ ತಳಿನ ಅಭಿವೃದ್ಧಿ ಮಾಡೋವಂತೆ ರೈತರು ಯಾರು ಇದ್ದರೆ ನಿಮ್ಗೆ ಅಧಿಕ ಲಾಭ, ಹೆಚ್ಚು ಆದಿಕವನ್ನು ಒದಗಿಸಿ ಕೊಡುವಂಥ ಒಂದು ಮೇಕೆ ತಳಿ ಅಂತಲೇ ಹೇಳ್ಬೋದು. ವಿಶೇಷವಾದಂಥ ಒಂದು ತಳಿ ನೋಡಿ. ಇದ್ರ ಬೆಳವಣಿಗೆನೂ ಕೂಡ ಫಾಸ್ಟಾಗಿದೆ. ಅಮ್ಮಮ್ಮ ಅಂದರೆ ಇದು 4 ತಿಂಗಳಾಗಿರ್ಬೋದು ಈ ಮರಿಗೆ. ಅಲ್ಲಿ ಹುಟ್ಟಂಥ ಮರಿ 2 ತಿಂಗಳಿಗೆ ಇವ್ರು ಎತ್ಕೊಬಂದರು. ಇಲ್ಲಿ ಇವರು 2 ತಿಂಗಳು ಸಾಕಿ ಇಷ್ಟು ಟೈಟ್ ಆಗದೆ, ಇಷ್ಟು ತೂಕನೂ ಕೂಡ ಬಂದಿದೆ. 11 kg 12 kg ಗಂಟನೂ ಬರೋಷ್ಟು ತೂಕ ಬಂದೈತೆ ನೋಡಿ. ಮರಿ ಮೈ ಕಟ್ಟಿಂತಾವಿಂದ ಹಿಡ್ದು ಪರ್ಸ್ನಾಲಿಟಿ ಕೊಡೋತಾವಿಂದ ಅದೇ 6 ತಿಂಗಳು, ಇನ್ನೊಂದು 2 ತಿಂಗಳು ಹೋದರೆ ಕ್ರಾಸ್ ಬರುತ್ತೆ. ಆದರೆ ಕ್ರಾಸ್ ಕೊಡಿಸಿ, ಇಲ್ಲ ಅಂದರೆ ಇನ್ನೂ ದಪ್ಪ ಆಗುತ್ತೆ. ಕ್ರಾಸ್ ಕೊಡೋಕೆ ಮುಂದೆ ಇನ್ನೂ 1 ವರ್ಷ ಗಂಟ ಸಾಕಿದ್ರೆ ಆಡು ನೋಡೋಕ್ಕೇ ಸೈಜ್ ಬರುತ್ತೆ. ಅವಾಗ ಬೇಕಾದ್ರೆ ಕ್ರಾಸ್ ಮಾಡಿದ್ರೆ ಒಳ್ಳೆ ಮರಿ, ಒಳ್ಳೆ ಬೀಡ್ ಮರಿನ ನಾವು ತೆಗಿಬೋದು. ರೈತರಿಗೆ ಅನುಕೂಲವಾಗುವಂಥ ಒಂದು ವಿಶೇಷವಾದ ಒಂದು ಆಡು ಮರಿ ಇದು ನೋಡಿ. ರಾಗಿ ಕಡ್ಡಿ ಹಾಕವ್ರೆ, ರಾಗಿ ಕಡ್ಡಿ ಮೇಯ್ತದೆ. ಏನು ಕೊಟ್ಟರು ಕೂಡ ಮೇಯುವಂತೆ ಒಂದು ಇದ್ರ ಗುಣನೇ ಅಷ್ಟು. ಈ ಆಡಿನ ತಳಿನ ಗುಣನೇ ಅಷ್ಟು. ನೀವೇನೇ ಕೊಟ್ಟರು ಕೂಡ ಅದನ್ನು ತಿನ್ನುವಷ್ಟು ಕೆಪಾಸಿಟಿ ಮತ್ತು ಹೆಚ್ಚು ಮೇವು ತಗೊಂಡ್ರೂ ಕೂಡ ಅದು ಜೀರ್ಣ ಮಾಡುವಂಥ ಕೆಪಾಸಿಟಿನೂ ಕೂಡ ಅದು ಹೆಚ್ಚಿಗಿದೆ. ಏನಂದರೆ ಅದು ಆಹಾರ ಎಷ್ಟು ತಗೊಳುತ್ತೋ ಅಷ್ಟು ಅದು ಮೈ ಕಟ್ಟುತ್ತೆ ನೋಡಿ. ರಾಗಿ ಹುಲ್ಲು ಮೇಯುತ್ತೆ, ಸೀಮೆ ಹುಲ್ಲು ಮೇಯುತ್ತೆ, ಕೈ ತಿಂಡಿ ಅವ್ರು ಏನು ಕೊಟ್ಟರು ಕೂಡ ಮೇಯುವಂಥ ಕೆಪಾಸಿಟಿ ಅಂತ ಆಡಿದು. ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ರೈತರು ಇದನ್ನು ಆದಷ್ಟು ಈ ಇಂಥ ತಳಿನ ಅಭಿವೃದ್ಧಿ ಮಾಡಿದ್ರೆ ನಿಮ್ಗೆ ಹಣಕಾಸುಗಳಿಗೆ ತೊಂದರೆ ಇದ್ದರೂ ಕೂಡ ಇದು ಬೇಗ ಬೆಳವಣಿಗೆ ಆಗೋದ್ರಿಂದ ನಿಮ್ಗೆ ಆದಿಕ ಹೆಚ್ಚುತ್ತೆ, ಲಾಭ ಬರುತ್ತೆ ನೋಡಿ. ಇದು ಬೇಕಾದರಂತೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲೇ ಇರೋರು ನಮ್ಮ ಸುತ್ತಮುತ್ತ ಯಾರೇ ಇದ್ದರೂ ಕೂಡ ಈ ತಳಿನ ಅಭಿವೃದ್ಧಿ ಮಾಡಿ. ರಾಗಿ ಕಡ್ಡಿತವಿಂದ ಕೂಡ ಹಾಕಬೋದು ನೀವು. ಮತ್ತು ಏನು ಕೊಟ್ಟರು ಕೂಡ ಮೇಯುವಂತೆ ಕೆಪಾಸಿಟಿ ಇರುವಂತೆ ಆಡಿದು ನೋಡಿ. ನಮ್ಮ ನಾಟಿ ಆಡಿಗಿಂತ ಜಾಸ್ತಿ ತೂಕ, ವೆಯ್ಟು, ಇದ್ರ ಹೂವು ಬಂದು ಸುಮಾರು ಇಲ್ಲಾಂದ್ರೆ ಒಂದು 40ರಿಂದ 45 kg 50 kg ಗಂಟನೂ ತೂಕ ಅಷ್ಟು ಕೆಪಾಸಿಟಿ ಇರೋವಂತೆ ಆಡೋದು. ತೂಕದಲ್ಲೂ ಅಷ್ಟೇ. ಮತ್ತು ಮರಿ ಹಾಕೋದ್ರಲ್ಲೂ ಅಷ್ಟು ನೋಡಿ. ಇವೆಲ್ಲ ಈ ಕಾಂಪೌಂಡ್ಗಳಲ್ಲಿ ಮತ್ತು ಇದರಲ್ಲಿ ಇದೇ ಮನೆಯಲ್ಲಿ ಬಿಟ್ಕೊಂಡು ಅವ್ರು ಸಾಕಣೆ ಮಾಡವ್ರೆ ನೋಡಿ. ಆಡನ್ನ ಯಾವ ಥರ ಇದೆ ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡಿ. ವೈಟು ಕಣ್ಣಲ್ಲೂ ಕೂಡ ವೈಟ್ ಕಣ್ಣು ಇದು ಸೂಪರಾಗೈತೆ ಮರಿ. ಬಂದು ಯಾರು ಇರೋರು ಆಸಕ್ತಿ ಇರೋರು ತಗೊಳ್ಳಿ. ಇದ್ರ ಮರಿ ವಾತ ಬೆಳವಣಿಗೆ ಕೂಡ ಫಾಸ್ಟಾಗಿ ಬರುತ್ತೆ. ಇದ್ರ ಅಣ್ಣ ಒಬ್ಬ ಇದ್ದಾನೆ, ಅದು ತುಂಬ ಹೈಟು, ತುಂಬ ಪರ್ಸ್ನಾಲಿಟಿನೂ ಕೂಡ ಅವನೇ. ಬೇಗ ವಾತ್ಕೊಳ್ಳಾಕಿದ್ರೆ ಬೇಗ ನಿಮಗೆ ಆದಿಕ ಅಂತ ತಂದು ಕೊಡ್ತವೆ. ಒಳ್ಳೆ ಬೇಗ ಬೆಳವಣಿಗೆ ಬರ್ತವೆ. ನಾವು 6 ತಿಂಗಳ ಗಂಟ ಸಾಕೋದ್ಗಿಂತ 3 ತಿಂಗಳು 3.5 ತಿಂಗಳು 4 ತಿಂಗಳಿಗೆ ಅದು ಸುಮಾರು ಒಳ್ಳೆ ವೆಯ್ಟಿಗೆ ತೂಕ ಬಂದ್ಬಿಡುತ್ತೆ. ವಾತ್ ಮರಿ ಆದರೆ. ಹೆಣ್ಮರಿ ಆದರೆ ಸ್ವಲ್ಪ ಬೆಳವಣಿಗೆನೇ ಕಮ್ಮಿ ಆದರೂ ಕೂಡ ಹೆಚ್ಚು. ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಅದು ತೂಕ ಜಾಸ್ತಿ ಬರುತ್ತೆ, ಇದು ಬೆಳವಣಿಗೆ ಬರುತ್ತೆ. ಅಂದರೆ ಒಂದು ಆವ್ರೇಜ್ ಬರುತ್ತೆ ನೋಡಿ. ಈಗ ಮರಿ ಏನಿದೆಯೋ ಅದು ಸೇಲ್ಗಿದೆ. ಯಾರ ಇದೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಜಾಗ ಬಂದು ಚಿಣುಕುಪ್ಪೆ. ನಂಬರ್ ಕೂಡ ನಿಮ್ಮ ಫೋನ್ ನಂಬರು ಇದ್ರ ಕೆಳಗೆ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ. ಈ ಮರಿನ ಬೇಕಾದರೂ ಯಾರು ಕಾಂಟ್ಯಾಕ್ಟ್ ಮಾಡಿ. ಮರಿ ಚೆನ್ನಾಗದೆ ನೋಡಿ, ಯಾವ ಥರ ಇದೆ ಬೇಕಾದರೂ ಸಾಕ್ಬೋದು. ಮತ್ತು ಇದ್ರ ಹೋಗ್ಬೇಕಾದ್ರೂ ಅಷ್ಟೇ ಮನ್ಸನ್ನ ಚೆನ್ನಾಗಿ ಒಗ್ಗೊಂಡಿದೆ, ಹಿಂದೆ ಬರುತ್ತೆ. ನೀವೆಷ್ಟು ದೂರ ಹೋದರೂ ಕೂಡ ಮನ್ಸನ್ನ ಇಷ್ಟಪಡುವಂಥ ಮೇಕೆ ಅಂತಲೇ ಹೇಳ್ಬೋದು. ಫ್ರೆಂಡ್ಲಿ ಮೇಕೆ ಅಂತಲೂ ಹೇಳ್ಬೋದು. ಚೆನ್ನಾಗೈತೆ ನೋಡಿ ಮರಿ. ಮಾರಾಟಕ್ಕಿದೆ, ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ಅಪರೂಪದ ಜಾತಿ ಅಂತಲೇ ಹೇಳ್ಬೋದು. ಒಳ್ಳೆ ತಳಿಯ ಮೇಕೆ ಸೇಲ್ಗಿಟ್ಟಿದ್ದೀವಿ. ನೀವು ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಈ ತಳಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಅಂದರೆ ಈ ತಳಿಯ ವಿಶೇಷವಾದ ಮರಿ ಅಂದರೆ ಒಂದು ಅಮ್ಮಮ್ಮ ಅಂದರೆ ನಮ್ಮ ಕಡೆ ಬಂದು ಈಗ ಬೆಳವಣಿಗೆ ಮಾಡೋವಂಥ ರೈತರು ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಈ ಮರಿನ ನಾವು ಕೊಡ್ತೀವಿ, ಸಾಕಣೆ ಮಾಡಿ.
ನೋಡಿ ಮುಂದಕ್ಕೆ ಯಾವ ಥರ ಇದೆ, ಯಾವ ಥರ ಆಗುತ್ತೆ. ಈ ಮರಿ ಸಾಕ್ದವ್ರು ಲಾಭನೇ ಹೊರತು ನಷ್ಟ ಅಂತೂ ಇಲ್ಲ. ಯಾಕೆಂದರೆ ನೋಡಿ ಬೇರೆ 3-3.5 ತಿಂಗಳು 4 ತಿಂಗಳು ಮರಿ ಆದ್ರೂ ಕೂಡ ಅದು ಹೆಚ್ಚು ತೂಕ ಮತ್ತು ಹೆಚ್ಚು ಬೆಳವಣಿಗೆ ಕೂಡ ಬಂದಿದೆ ಅಂದರೆ ನಾವು ಮೆಚ್ಚಬೇಕಾದ. ಯಾಕೆಂದರೆ ರೈತರು ನಾವು ಆ ನಾಟಿ ಆಡನ್ನ 6 ತಿಂಗಳು ವರ್ಷ ಅದು 10 kg ಬರಬೇಕಂದ್ರೆ 6 ತಿಂಗಳು ದಾಟ್ರಿ 9 ತಿಂಗಳು 8 ತಿಂಗಳು ಬಿದ್ದಾದಮೇಲೆ 10-11 kg ಬರುತ್ತೆ. ಈ 1 ವರ್ಷ ಆದಮೇಲೆ ಅದೇನಿದ್ರು ಆಡು ವಾತ್ಕೊಡು ರೈಜ್ ಆಗೋದು. ಅಲ್ಲಿಂದ ಆಚೆಗೆ ನೋಡಿ ಈ ಗುಂಪೆಯಲ್ಲಿ ವೈಟ್ ಆಡು ಎಲ್ಲಿ ಕಾಣಿಸುತ್ತೆ ಅದ್ರ ಮರಿ ಅದೂ ಇಲ್ಲೆಲ್ಲೋ ಇದೆ ಮರಿ ಹಿಂದೆ ಹೋಯ್ತಾ ಇದೆ. ಈಗ ಆ ಸೈಜ್ ಮರಿ ಸಿಗುತ್ತೆ. ಇದೇ ರೀತಿ ಇರುವಂತೆ ಈ ಆಡಿನ ಮರಿನೇ ಅದು. ನೋಡಿ ಇಷ್ಟು ಈ ಗುಂಪೆಯಲ್ಲಿ ವೈಟ್ ಆಡು ಎಲ್ಲಿದೆಯೋ ನೋಡಿ ವೈಟ್ ಆಡಲ್ಲಿ ಇದೆಯಲ್ಲ ಅದ್ರ ಮರಿನೇ ಇದು. ಆ ವೈಟ್ ಆಡು ಅಷ್ಟೇ ಸೈಜ್ ಇದೆ, ಅಷ್ಟೇ ಕೆಪಾಸಿಟಿ. ಆ ಮೇವೆಲ್ಲೂ ಅಷ್ಟೇ 1 ಅವರ್ ಇವೆಲ್ಲ ಮೇಯ್ದುಕೊಂಡು ಅದು ಒಂದೇ 1 ಅವರ್ಗೆ ಮೇಯ್ಕೊಳ್ಳುತ್ತೆ ಮೇವು. ಏನು ಸಿಕ್ಕಿದ್ರು ಅದು ಬಿಡಲ್ಲ. ಅದು ಯಾವ ಮೇವು ಇವ್ಯಾವ ಮೇಯ್ದೇವಂತೆ ಮೇವು ಕೂಡ ಅದು ಮೇಯ್ದಿರುತ್ತೆ.